ಗೈಸ್ ಇವಾಗ ತೇಜು ದೋಸೆ ತಿಂತಾವನೆ, ನಾನು ಕಾಫಿ ತಗೊಂಡಿದ್ದೀನಿ. ಸೊ ಈಗ ಕಾಫಿ ಕುಡ್ಕೊಂಡು ದೋಸೆ ತಿನ್ಕೊಂಡು ಆದಿ ಆನಂದ ಇಬ್ರು ಆಂದವೇ ಇದ್ದಾರೆ. ಹಂಗೆ ತಿನ್ಕೊಂಡು ರೈಲ್ವೆ ಸ್ಟೇಷನ್ ಹೋಗೋದೆ ಈಗ. ಹಾಯ್ ಆನಂದ್ ಅವರೇ, ತುಂಬಾ ಬೇಗ ಬಂದ್ರಿ. ಹಂಗು ಹಿಂಗು 4 ಜನರಲ್ಲಿ ಆನಂದ 3ನೇವನಾದ್ರೂ ಆಗ್ಬಿಟ್ಟ. ಆದಿನೇ ಲಾಸ್ಟು. ಗ್ರೇಟ್ ಆನಂದ. ಬಂದ ಆದಿ ಬಂದ. ನೀನೇ ಲಾಸ್ಟ್ ಪರ್ಸನ್ ಆಗ್ಬಿಟ್ಟಲ್ವಾ. ಆನಂದ ನಿನ್ನೆ ಮೀರ್ಸ್ಬಿಟ್ಟ. ಹೋಗು. ಟ್ರೈನ್ ಇವತ್ತೇನ ಅಂತ ಕೇಳ್ತಿದ್ಯಾ ಅದೇ? ಒಳ್ಳೆ ತಲೆ ಮಗ ನಿಂದು, ಒಳ್ಳೆ ತಲೆ. ಕೀಪ್ ಇಟ್ ಅಪ್. ಅದಕ್ಕೆ ಟಾಪರ್ ಅನ್ನೋದು. ನೋಡಿ ಗಾಯ್ಸ್, ಸ್ಟೇಜ್ ಒಂದು ಡಯಟಿಂಗು 1 ವಾರ ಆಗಿಲ್ಲ ವಿಡಿಯೋ ಹಾಕಿ, ಇವಾಗ ಡಯಟಿಂಗ್ ಮಾಡ್ತಾವನೆ. ಯಾವ ರೇಂಜ್ಗೆ ಅಂದ್ರೆ ಪೇಡ ತಗೋತಾವನ ಆ ರೇಂಜ್. ಏನೋ ತೇಜು ಮಾತೇ ಆಡಲ್ಲ ಗೈಸ್, ಈ ಕಡೆ ತಿರ್ಗದೇ ಇಲ್ಲ. ಯಾಕೆ ಹೇಳಿ? ಚೀಟ್ ಮಾಡ್ತಾವನಲ್ಲ ಅದಕ್ಕೆ. ನೋಡಿ ನೋಡೋದೇ ಇಲ್ಲ. ನೋಡಿ ಅಲ್ಲೇ ಅರೆ ಸ್ಮೈಲು. ತಪ್ ಮಾಡ್ತಾ ಇದ್ರೆ ತಲೆ ಎತ್ತಾರೆ ಹೇಳು. ನೋಡು. ನಮ್ ಟ್ರೈನ್ ಬಂತು. ಮಗ ನಮ್ದೇ ಕನ್ಫರ್ಮ್. ನಮ್ದೇ. ಹತ್ರಿ. ಸೊ ಗೈಸ್, ಫೈನಲಿ 3 years ಇಂದ ಅಂತವ್ರೆ. ಕಾಲೇಜಲ್ಲಿ ಲಾಸ್ಟ್ ಸೆಮ್ ಅಲ್ಲೂ ಪ್ಲಾನ್ ಮಾಡಿದ್ದು ಸಮುದ್ರಕ್ಕೆ ಹೋಗೋಣ ಅಂತ, ಅದು ಆಗ್ಲಿಲ್ಲ. ಕಾಲೇಜ್ ಮುಗ್ದಿ 2 ವರ್ಷ ಆಗ್ತೈತೆ, ಇವಾಗ ಹೋಗ್ತಾ ಇದೀವಿ. ಎಲ್ಲರೂ ಫುಲ್ ಹ್ಯಾಪಿ ಆಗವ್ರೆ. ಪ್ಲಾನ್ ಸಕ್ಸಸ್ ಆಗಿದೆ. ಎಷ್ಟೋ 3 ವರ್ಷ ಆಯ್ತು ಪ್ಲಾನ್ ಮಾಡಿ, 4ನೇ ವರ್ಷಕ್ಕೆ ಹೋಗ್ತಾ ಇದೀವಿ. ಸಮಯ 11 ಗಂಟೆ. ಹೆವಿ ಗಾಡಿ ಗಾಯ್ಸ್, ಹೆವಿ ಗಾಡಿ. ಕೇಳಿಸೋದೇ ಇಲ್ಲ, ಮೈಕ್ ಬೇರೆ ಹಾಕಿ. ಹೆವಿ ಗಾಡಿ ಚೆನ್ನಾಗಿದೆ. ಅದೇ ಮಲಗಿದ್ಯಾ? ಅದೇ ಮಲಗಿರೋರ್ನ ಎಬ್ಬಿಸ್ಬಿಟ್ಟು ಮಲಗಿದ್ಯಾ ಅಂತ ಕೇಳೋ ಟ್ಯಾಲೆಂಟ್ ನಮ್ದು. ಗೈಸ್, ಹೆಂಗಿತ್ತು ಆಗಲೇ ಹಾಕಿದ ಶಾರ್ಟ್ಸು? ಚೆನ್ನಾಗಿತ್ತ? ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಇನ್ನೂ ಒಂದು 1 hour ಇದೆ. ಹೋಗಿ ರೀಚ್ ಆದಮೇಲೆ ಆಮೇಲೆ ಸರ್ಟಿಫಿಕೇಟ್ಗೋಸ್ಕರ ಮಾಡ್ತಾ ಇದ್ದಾರೆ. ನೋಡು, ಒಂದೇ ಬಾಸ್ ಆನಂದ್ ಬಾಸ್. ಆನಂದ್ ಸರ್, ನಮಗೂ ಎಡಿಟಿಂಗ್ ಹೇಳ್ಕೊಡಿ ಸರ್. ನಮಗೂ ಸರ್, ಪ್ಲೀಸ್. ಏನ್ರಿ ಸೀನ್ ರೀ?
ತೇಜು ಇಲ್ಲಿ ಸ್ವಿಮ್ಮಿಂಗ್ ಮಾಡೋಣ. ಹಾಂ ಇಲ್ಲಿಂದನೇ ಡೈ. ಫಸ್ಟ್ ನಾನು ಬೀಳ್ಬೇಕಾ? ಹಾಂ ಯೋಚನೆ ಮಾಡೋಣ. ನೀನು ಬದುಕಿದ್ರೆ ನಾನು ಹಿಂದೆ ಅಂತ ಬಿಡ್ತೀನಿ. ಹಂಗಾ? ನಮ್ಮ ಆನಂದನ್ ಫಸ್ಟ್ ಬಿಡಿಸೋಣ, ಅವ್ನು ತೇಲ್ತಾ ಇರ್ತಾನೆ. ಆರಾಮಾಗಿ ಬೋಟ್ ಮಾಡೋ 3 ಜನ ಆರಾಮಾಗಿ ಕುತ್ಕೋಬಹುದು. ಇನ್ಬಿಲ್ಟ್ ಬಲೂನು ಇಲ್ಲ, ಏರ್ ಬ್ಯಾಗೇ ಬೇಡ, ಆರಾಮಾಗಿ ಮೂಗು ಬಾಯಿ ಮುಚ್ಚಿದ್ರೆ ಸಾಕು, ಟ್ಯೂಬೇ ಬೇಡ. ಸೊ ಗೈಸ್ ಫೈನಲಿ ಮಂಗಳೂರು ಜಂಕ್ಷನ್ಗೆ ಬಂದಿದ್ದೀವಿ. ಈಗ ಹೋಟೆಲ್ಗೆ ಹೋಗ್ಬೇಕು. ಸೊ ರೂಮ್ಗೆ ಹೋಗೋಣ ಬನ್ನಿ. ಮಂಗಳೂರು ಜಂಕ್ಷನ್. ಆಟೋ 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 ಎಲ್ಲ ಕ್ಯೂನಲ್ಲೇ ಬರ್ತಾರೆ ನೋಡಿ ಗೈಸ್, ಒಬ್ರು ಓಟೇಕೆ ಮಾಡಲ್ಲ. ಎಲ್ರಿಗೂ ನಮಸ್ಕಾರ. ಭುವಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮಂಗಳೂರಿಂದ ಭುವಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. Talk to me, numbers never lie, add it up, that's me. I said 23. ಗಾಯ್ಸ್ ನಂದು ಮತ್ತೆ ಆನಂದಂದು ಸ್ನಾನ ಆಯ್ತು. ಇವರಿಬ್ರು ಸ್ನಾನ ಮಾಡಿಲ್ಲ, ಸೋಮಾರಿಗಳು. 12 ಗಂಟೆ ಆಯ್ತು, ಇವಾಗ ತಿಂಡಿ ಮಾಡಕ್ ಬಂದಿದ್ದೀವಿ. ನೀವು ಮಾಡ್ಕೊ ಬರೋಷ್ಟು ಲೇಟ್ ಆಯ್ತು. ನಾವು ಲೇಟ್ ಮಾಡಿದ್ವಾ? ನಾವು ಲೇಟ್ ಮಾಡಿದ್ವಂತೆ ಗಾಯ್ಸ್. ನಾವು ಬೇಗ ಸ್ನಾನ ಮಾಡ್ಕೊಂಡು ನಾವು ಬಂದು ಈಗ ತಿಂಡಿ ಮಾಡಬೇಕು. 12:15 ಆಗಿದೆ. ಸೊ ಬನ್ನಿ, ಮಂಗಳೂರು ಸ್ಪೆಷಲ್ ಮಂಗಳೂರು ಬನ್ಸ್ ತಿನ್ನೋಣ ಅಂತ ನೋಡೋಣ. ಮಂಗಳೂರು ಬನ್ಸ್ ಇಲ್ಲ ಗಾಯ್ಸ್, ಬೆಳಗ್ಗೆನೆ ಬೇಗ ಬರಬೇಕಿತ್ತು. ಅದಕ್ಕೆ ಇಡ್ಲಿ ತಿಂದು ಪಲಾವ್ ತಿಂದು ತಿಂತಾ ಇದ್ದೀವಿ. ಇವಾಗ ಹೋಗ್ಬೇಕು, ಖಾಲಿ ಮಾಡಿಬಿಟ್ಟು ಹೋಗೋಣ. ಏನು ಸೆಕೆ, ಏನು ಸೆಕೆ, ಏನು ಸೆಕೆ, ಏನು ಸೆಕೆ. ತಿಂಡಿ ಆಯಿತು, ರೂಮ್ಗೆ ಹೋಗು, ಸ್ನಾನ ಮಾಡ್ಕೋಬಾ, ಆಚೆ ಬಾ. ಸೀಟ್ ನೋಡ್ಕೋಬೇಕಾ? ಬರ್ತೀರಾ? ಅವರಿಬ್ರು ವಾಟರ್ ಬಾಟ್ಲ್ ತರಕ್ಕೆ ಹೋದ್ರು ಗಾಯ್ಸ್. ಹೆವಿ ಸೆಕೆ ಇದೆ, ಸಿಕ್ಕಾಪಟ್ಟೆ ಸೆಕೆ ಇದೆ ಗಾಯ್ಸ್. ಸೆಕೆ ಗಾಯ್ಸ್, ಫುಲ್ ಸೆಕೆ. ದೇವ್ರು ಇಳಿತೈತಿ, ಹಬೆ ಜಾಸ್ತಿ. ನೋಡೋಣ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ. ಸೊ ಇವಾಗ ನಾವು ಹೋಗ್ತಾ ಇರೋದು ಕೊರಗಜ್ಜ ದೇವಸ್ಥಾನಕ್ಕೆ. ಈಗ ನಾವು ಹತ್ತಿರೋ ಬಸ್ ಬಂದು ಪುತ್ತೂರ್ಗೆ ಹೋಗುತ್ತೆ. ಸೊ ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ಬನ್ನಿ, ಲೆಟ್ಸ್ ಗೋ. ಗಾಡಿ ಗೇರೆ ಬೀಳ್ತಾ ಇಲ್ಲ ಗೈಸ್, ಹಬ್ಬ ಬಿತ್ತು. ನನ್ನ ಬ್ಲಾಗ್ ಕಂಟೆಂಟ್ ಸಿಕ್ತು ಅನ್ಕಂಡೆ, ಹಣೆ ಬರ ಸರಿ ಇಲ್ಲ ಅನ್ನೋಣ ಅನ್ಕಂಡೆ, ಗೇರ್ ಬಿದ್ದುಬಿಡ್ತು ಗೈಸ್. ಗೇರೇ ಬೀಳ್ತಾ ಇರಲಿಲ್ಲ ಗಾಡಿ. ತಿರ್ಗಾ ಬೀಳ್ತಾ ಇಲ್ಲ ಗೈಸ್. ನಾನು ವಿಡಿಯೋ ಮಾಡಿದ್ರೆ ಬೀಳ್ತಾ ಇತ್ತಲ್ಲೋ ತೇಜು. ವಿಡಿಯೋ ಮಾಡ್ತಿರ್ಬೇಕಾದ್ರೆ ಗೇರ್ ಬೀಳ್ತಾ ಇತ್ತು ಗೈಸ್. ಸುಮ್ಮನೆ ಇದ್ದಾಗ ಗೇರ್ ಬೀಳ್ತಾ ಇಲ್ಲ. ಕಂಡಕ್ಟರ್ ಸೇರ್ಸಿ ಆಡಿಸ್ತಾವ್ರೆ ಗೇರ್ ಲಿವರ್ನ. ಫುಲ್ ನಿದ್ದೆ ಮೂಡಲ್ಲ ಅವಳೆ ಗೈಸ್. ತೇಜು ನಿದ್ದೆ ನೋಡ್ರಿ, ನಿದ್ದೆ. ಯಾರು ಒಳ್ಳೆ ನಿದ್ದೆ ಗಾಯ್ಸ್, ನನಗೂ ನಿದ್ದೆ, ಹೆವಿ ನಿದ್ದೆ. ಸೊ ಗಾಯ್ಸ್, ಕೊರಗಜ್ಜ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ. ಇಲ್ಲಿರೋ ದೇವರು ಏಂತಕ್ಕೆ ಫೇಮಸ್ ಯಾರಿಗಾದ್ರೂ ಗೊತ್ತಾ?
ನಾಗರಾಜ ದೇವಸ್ಥಾನದ ವಿಶೇಷ ಏನಂದ್ರೆ ದೇವಸ್ಥಾನದ ಹೇಳಕ್ ಶುರು ಮಾಡವನೆ. ವಿಶೇಷ ಏನಂದ್ರೆ ಈ ದೇವಸ್ಥಾನದಲ್ಲಿ ನಾವೇನು ಬೇಡ್ಕೋತೀವಿ ಅಥವಾ ನಾವೇನು ಕೇಳ್ಕೊತೀವಿ ಅದು ಬೇಗ ಆಗುತ್ತೆ, ಒಂದು ಮಿರಾಕಲ್ ಪವರ್ ಇದೆ ಅಂತ ಅಂತಾರೆ. ಸೊ ನೋಡೋಣ, ಯಾವುದೇ ಒಂದು ಸ್ಥಳ ಆಗಲಿ ಏನೇ ಆಗಲಿ ಅದರಲ್ಲಿ ಒಂದು ದೈವಶಕ್ತಿ ಇರುತ್ತೆ ಅಂತಾರಲ್ಲ. ಸೊ ಅದಕ್ಕೋಸ್ಕರ ಹೋಗಿ ಒಂದು ನಮಸ್ಕಾರ ಮಾಡ್ಕೊಬರೋಣ ಬನ್ನಿ. ಸೊ ಗೈಸ್, ಹೋದೋ ದೇವಸ್ಥಾನದೊಳಗೆ ವಿಡಿಯೋ ಮಾಡೋಂಗಿಲ್ಲ ಅಂದರು, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಹೋದೋ ದೇವ್ರಿಗೆ ಅಜ್ಜ, ದೇವ್ರ ಹೆಸರು ಅಜ್ಜ ಅಲ್ವಾ, ಸೊ ಅವ್ರಿಗೆ ಏನು ಅಲ್ಲಿ ಹಾಕಿದ್ರು ಎಣ್ಣೆ, ಚಕ್ಲಿ, ಆಮೇಲೆ ಎಲೆ ಅಡಿಕೆ ಇದನ್ನು ಸಮರ್ಪಿಸ್ಬೇಕು ಅಂತ. ಅದನ್ನು ಸಮರ್ಪಿಸ್ದು ಆಮೇಲೆ ನಮಗೆ ಚಕ್ಲಿ ಮತ್ತು ಎಲೆ ಅಡಿಕೆನ ಪ್ರಸಾದ ಥರ ತಿರ್ಗಾ ಕೊಟ್ಟರು. ಒಂದು ಅಜ್ಜನ ಕಲ್ಲಿತ್ತು ಅಷ್ಟೇ. ಸೊ ಅಷ್ಟೇ ಗೈಸ್, ಏನೋ ಬೇಡ್ಕೊಂಡು ಏನಾದರೂ ಒಳ್ಳೇದಾಗಬೇಕು ಅಂತ ನೋಡೋಣ. ಒಳ್ಳೇದಾದರೆ ಒಳ್ಳೇದು, ಇಲ್ಲ ಅಂದರೆ ಒಂದು ದೈವದ ಜಾಗನ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಚೆನ್ನಾಗಿತ್ತು ಒಂಥರ, ಎಲ್ಲರನ್ನೂ ನೋಡಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ನಾವೇ ಹೋಗ್ಬಿಟ್ಟು ದೇವ್ರಿಗೆ ಎಲ್ಲ ಅರ್ಪಿಸೋದು, ಅಲ್ಲಿ ಯಾರು ಪೂಜಾರಿನೇ ಇಲ್ಲ, ಎಲ್ಲ ನಾವೇ ಅರ್ಪಿಸೋದು, ನಾವೇ ಎಲ್ಲ ಮಾಡೋದು, ಬರೋದು ಅಷ್ಟೇ. ಚೆನ್ನಾಗಿತ್ತು ಒಂಥರ ಹೊಸ ಎಕ್ಸ್ಪೀರಿಯೆನ್ಸಸ್ ಅಷ್ಟೇ. ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ದೇವ್ರು ನೋಡ್ದಂಗೆ ನಮಗೆ. ಬೆಂಗಳೂರಲ್ಲೇ ಬೆಳೆದಿರೋದ್ರಿಂದ ನಮಗೆ ಆ ಥರ ಫೀಲ್ ಆಗುತ್ತೆ. ಈ ಸಂಜೆಗೆ ಆಬಾನನು ತಾರೆ ಜೊತೆ ಸೇರಿ ಅಲಂಕರಿಸಲೇ, ನೀ ಮರೆತಿರುವ ಕಥೆಯೊಂದನು ನೆನಪಿನ ಬುತ್ತಿಯಲ್ಲಿ ಹುಡುಕಿ ಬಿಡಿಸಿ ನಾ ಹೇಳಲೇ. ಅಬ್ಬಾ, ಫುಲ್ ಮಳೆ ಬಂದ್ಬಿಟ್ಟಿದೆ ಗಾಯ್ಸ್. ಆದರೂ ಸೆಕೆ ಮಾತ್ರ ಹೆವಿ, ಸೆಕೆ ಹಬೆ ಜಾಸ್ತಿ ಮಳೆ ಬಂದ್ರೂ. ಏನಂತೀರಾ ಆನಂದು? ನಿಜ ಅಂತೀರಾ? ಮಳೆ ಬಂದರೆ ಫುಲ್ ಹಬೆ, ಫುಲ್ ಸೆಕೆ. ಸೊ ಗಾಯ್ಸ್, ಇವಾಗ ನಾವು ಪಣಂಬೂರ್ ಬೀಚ್ಗೆ ಹೊರಟಿದ್ದೀವಿ ಬಸ್ಸಲ್ಲಿ. ಸುಸ್ತಾಗಿ ಹೋಗಿದೆ, ಮಳೆ ಬಂದಿದೆ, ಎಲ್ಲ ಆಗಿದೆ. ಈಗ ಹೋಗೋಣ ಪಣಂಬೂರ್ ಬೀಚ್ಗೆ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ಅಲ್ಲಿ ಊಟ ಮಾಡಬೇಕು. ಸೊ ಹೋಗೋಣ ಬನ್ನಿ, ಇದೇ ಬಸ್ಸಲ್ಲಿ. ಬಿಸಿನೀರ್ ಬಾವಿಗೆ ಹೋಗೋಣ ಬರ್ರಿ. ತಣ್ಣೀರ್ ಬಾವಿ ಬೀಚ್ ಅಂತೆ, ಬಿಸಿನೀರ್ ಬಾವಿ ಬೀಚ್ ಅಂತೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಗೈಸ್. ನಾವು ಪಣಂಬೂರ್ ಬೀಚ್ ಹೋಗ್ತಾ ಇದ್ದೀವಿ ಈಗ. ಸೊ ಲೆಟ್ಸ್ ಗೋ. ಬೀಚ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್, ಹೋಗ್ತಾನೇ ಇದ್ದೀವಿ. ಇನ್ನೂ ಊಟ ಮಾಡಿಲ್ಲ, 5 ಗಂಟೆ ಆಗೋಯ್ತು. ಮಧ್ಯಾಹ್ನದ ಊಟನೂ ಮಾಡಿಲ್ಲ. ಹೋಗ್ತಾನೇ ಇದ್ದೀವಿ. ಅಲ್ಲಿ ಫುಲ್ಲು ಮಳೆ ಬಂತಾ. ಇವತ್ತು ಅಷ್ಟೇ ಕತೆ. ಬೀಚಲ್ಲೆಲ್ಲ ಫುಲ್ಲು ಏನು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಇಲ್ಲಿ ಮಳೆ ಬಂದಿಲ್ಲ. ಸೊ ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಹೋಗಿ ಹೆಂಗಿರುತ್ತೆ ಅಂತ. ಗಾಯ್ಸ್, ಬೀಚ್ ಪಾಸ್ ಅಂತೆ. ವೆಲ್ಕಮ್ ಟು ಪಣಂಬೂರು ಬೀಚ್ ಗಾಯ್ಸ್. ಪಣಂಬೂರು ಕಡಲ ತೀರಕ್ಕೆ ಭುವ ವ್ಲಾಗ್ಸ್ ಇಂದ ಸ್ವಾಗತ ಸುಸ್ವಾಗತ. ಸುಮಾರು ಸತತವಾಗಿ ನಾನು ನಮ್ಮ ಫ್ರೆಂಡ್ಸು 3 ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡು ಕೊನೆಗೂ ಇಲ್ಲಿಗೆ ಬಂದಿದ್ದೀವಿ. ಸನ್ಸೆಟ್ ನೋಡಿನೇ ಹೋಗ್ಬೇಕು ಅಂತ. ಮೋಡಗಳಿದೆ, ಬಟ್ ಆದರೆ ನೋಡೋಣ ಹೆಂಗಾಗುತ್ತೆ ಹಂಗೆ ಅಂತ. ಇವ್ರುಗಳು ಬೇರೆ ಆ ಕಡೆಯಿಂದ ಇನ್ನೂ ಬರ್ತಾನೆ ಅವ್ರು. ಬಂದ್ರ ಬೇಗ. ಸೊ ಬನ್ನಿ ಹೋಗಿ ಸನ್ಸೆಟ್ ನೋಡಿಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಬರೋಣ.
ಗಾಯ್ಸ್ ಆಹಾ ನೋಡಿ ಗಾಯ್ಸ್, ದ ಬ್ಯೂಟಿ ಆಫ್ ದಿ ನೇಚರ್, ಸೂಪರ್. ನಾವು ಮೇನ್ ಬಂದಿದ್ದೇ ಇದಕ್ಕೋಸ್ಕರನೇ ನಾವು ಬಂದಿರೋದು ಗಾಯ್ಸ್, ಇದಕ್ಕೋಸ್ಕರನೇ ನಾವು ಬಂದಿರೋದು. ಅಲ್ಲಿ ನೋಡಿ ಶಿಪ್ಪು ಎದುರುಗಡೆ. ಆಹಾ ಗಾಯ್ಸ್, ಒಳ್ಳೆ ಗಾಳಿ ಗಾಯ್ಸ್, ಒಳ್ಳೆ ಗಾಳಿ. ಗಾಳಿ, ನೀರು, ಸಮುದ್ರ. ಇದಿಷ್ಟಕ್ಕೆ ಮುಗಿಯಲ್ಲ ಗಾಯ್ಸ್, ನಾಳೆನು ಇನ್ನೊಂದು ಸಮುದ್ರಕ್ಕೆ ಹೋಗ್ತಾ ಇದೀವಿ. Stay tuned guys, stay tuned. ನೋಡಿ ಅಲೆಗಳು ನೋಡಿ ಗಾಯ್ಸ್, ನಮ್ದಂತೂ ಆಯ್ತು ಎಲ್ಲ ಫೋಟೋ ಶೂಟ್ಸು. ಹುಡುಕ್ತಾ ಇದೆ, ಮಳೆ ಬರ್ತಾ ಇದೆ, ಬೀಚು, ಗಾಳಿ, ಆಹಾ ಸಖತ್ ಗಾಯ್ಸ್, ಸಖತ್. ಸೊ ಇವತ್ತು ಪಣಂಬೂರ್ ಬೀಚಿಂದ ಟಾಟಾ ಹೇಳ್ತಾ ತಿರ್ಗಾ ನಾಳೆ ಬೇರೆ ಬೀಚಲ್ಲಿ ಸಿಗ್ತೀನಿ. ಈಗ ಸದ್ಯಕ್ಕೆ ಇಲ್ಲಿಂದ ಹೋಗೋಣ, ಮಳೆ ಬರ್ತಾ ಇದೆ. ಲೆಟ್ಸ್ ಗೋ. ಆನಂದ್ ಅವರೇ ಬನ್ರಿ. ಸೊ ಗೈಸ್, ಬೀಚ್ಗೆ ಹೋಗಿ ಬಂದು ಎಲ್ಲ ಸುಸ್ತಾಗಿ ಫ್ರೆಶ್ ಅಪ್ ಆಗಿ ಈಗ ತಿರ್ಗಾ ನಾವು ಡಿನ್ನರ್ ಮಾಡಕ್ಕೆ ಹೋಗ್ಬೇಕು. ಸೊ ಆದಿ ಹೋಗೋಣ ಬನ್ನಿ. ಆನಂದ ಎಲ್ಲರೂ ಚಡ್ಡಿಲವ್ರೆ, ಸ್ವಲ್ಪ ಪ್ರೈವಸಿ ಇರಲಿ. ಸೊ ಬನ್ನಿ ಗೈಸ್, ಹೋಗಿ ತಿನ್ಕೊಂಡು ಬರೋಣ. ಡಿನ್ನರ್ ಮಾಡಿಕೊಂಡು ಬಂದು ಪಾಚ್ಕೊಂಡ್ರೆ ತಿರ್ಗಾ ನಾಳೆ ಬೇರೆ ಕಡೆ ಹೋಗೋ ಪ್ಲಾನ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಈಗ ಬನ್ನಿ ಹೋಗೋಣ.